ಇವತ್ತು ನಾನು ವಿಮೆನ್ ಕೇರ್ ಅಂದರೆ ಹೆಂಗಸರಲ್ಲಿ ಕಂಡುಬರುವಂಥ ಮೇಜರ್ ಗೈನಕಾಲಜಿಕಲ್ ಸರ್ಜರೀಸ್ ಶಸ್ತ್ರಚಿಕಿತ್ಸೆಗಳು ಏನೇನಿದೆ ಅದ್ರ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಹಾಯ್, ದಿಸ್ ಇಸ್ ಡಾಕ್ಟರ್ ಸೌಮ್ಯ ಸಂಗಮೇಶ್, ಕನ್ಸಲ್ಟೆಂಟ್ ಆಬ್ಸ್ಟ್ರಿಷಿಯನ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ಸ್ ಫ್ರಮ್ ವಾಸವಿ ಹಾಸ್ಪಿಟಲ್ಸ್, ಕುಮಾರಸ್ವಾಮಿ ಲೇಔಟ್, ಬೆಂಗಳೂರು. ಸೊ ನೀವು ಮೇಜರಾಗಿ ಕೇಳಿರಬಹುದು. ಸೊ ಹಿಸ್ಟೆಕ್ಟಮಿ ಅಂದರೆ ಗರ್ಭಕೋಶ ರಿಮೂವ್ ಮಾಡುವಂಥ ಪ್ರೊಸೀಜರ್, ಸಿಸ್ಟೆಕ್ಟಮಿ ಅಂದರೆ ಅಂಡಾಶಯದಲ್ಲಿರುವಂಥ ಗಡ್ಡೆಗಳನ್ನ ರಿಮೂವ್ ಮಾಡೋ ಪ್ರೊಸೀಜರ್, ಹಾಗೂ ಮಯೋಮೆಕ್ಟಮಿ ಅಂದರೆ ಗರ್ಭಕೋಶದಲ್ಲಿ ಬರುವಂಥ ಗಡ್ಡೆಗಳು, ದಟ್ ಈಸ್ ಕಾಲ್ಡ್ ಮಯೋಮ. ಸೊ ಅದನ್ನು ರಿಮೂವ್ ಮಾಡೋದಕ್ಕೆ ಮಯೋಮೆಕ್ಟಮಿ ಅಂತ ಕರಿತೀವಿ. ಸೊ ಈ ಸರ್ಜರೀಸ್ ಬಗ್ಗೆ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವತ್ತು. ಸೊ ಹಿಸ್ಟೆಕ್ಟಮಿ ಅಂತ ಹೇಳಿದ್ರೆ ಗರ್ಭಕೋಶವನ್ನು ರಿಮೂವ್ ಮಾಡುವಂಥ ಒಂದು ಸರ್ಜರಿ. ಸೊ ಇದನ್ನು ನಾವು ಕೆಲವು ಕಂಡೀಷನ್ಸ್ ಅಂದರೆ ಫೈಬ್ರಾಯ್ಡ್ ಯೂಟ್ರಸ್ ಇದ್ದರೆ, ಗಡ್ಡೆಗಳಿದ್ದಲ್ಲಿ ಅಡಿನೋಮಯೋಸಿಸ್ ಅಂತ ಹೇಳ್ತೀವಿ, ಅಂದರೆ ಯೂಟ್ರಸ್ ಸ್ವಲ್ಪ ಗಟ್ಟಿಯಾಗಿರುತ್ತೆ, ನಾರ್ಮಲ್ ಕನ್ಸಿಸ್ಟೆನ್ಸಿಗಿಂತ ಸ್ವಲ್ಪ ಗಟ್ಟಿಯಾಗಿರುತ್ತದೆ. ಸೊ ಅದನ್ನು ರಿಮೂವ್ ಮಾಡಲಿಕ್ಕೆ. ಆ್ಯಂಡ್ ಆಲ್ಸೋ ಎಂಡೋಮೆಟ್ರೋಸಿಸ್ ಇದ್ದರೆ, ಅಂದರೆ ಕರುಳಾಗಲಿ ಅಥವಾ ಯೂರಿನರಿ ಬ್ಲಾಡರ್ ಅಥವಾ ಮೋಷನ್ ಹೋಗುವ ಜಾಗ ಯೂಟ್ರಸ್ ಜೊತೆ ಅಂಟ್ಕೊಂಡು ತುಂಬ ಪೇಯ್ನ್ ಕಾಸ್ ಮಾಡ್ತಾ ಇದ್ದಲ್ಲಿ, ಅದ್ರ ಜೊತೆಗೆ ಓವರಿ ರಿಲೇಟೆಡ್ ಸರ್ಜರೀಸ್ ಅದ್ರ ಜೊತೆಲಿನೂ ತೆಗಿತೇವೆ. ಆ್ಯಂಡ್ ಕೆಲವು ಕ್ಯಾನ್ಸರಸ್ ಕಂಡೀಷನ್ಗಳು ಮುನ್ಸೂಚನೆ ಏನೇನು ಕೊಡುತ್ತಲ್ಲ ಆ ಥರದ್ರಲ್ಲಿ ಸೊ ನಾವು ಗರ್ಭಕೋಶ ರಿಮೂವ್ ಮಾಡುವಂಥ ಸರ್ಜರೀಸು. ಹಾಗೆ ಗರ್ಭಕೋಶ ತನ್ನ ಜಾಗದಿಂದ ಜಾರಿದ್ರೆ ಪ್ರೊಲಾಪ್ಸ್ ಅಂತೀವಿ. ಸೊ ಇಂಥ ಟೈಮಲ್ಲಿ ಕೂಡ ಯೂಟ್ರಸ್ನ ರಿಮೂವ್ ಮಾಡಲಿಕ್ಕೆ ನಾವು ಪೇಷಂಟ್ಸ್ಗೆ ಸಜೆಸ್ಟ್ ಮಾಡ್ತೀವಿ.